ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಚಾಲಕರಿಗೆ ನರಕ ತಪ್ತಾ ಇಲ್ಲ. ಗಡಿನಾಡು ಬಳ್ಳಾರಿಯಲ್ಲಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಈಗ ಭಾರಿ ಹೆಚ್ಚಾಗ್ತಾ ಇದೆ. LPG ಹಾಕಿಸಿಕೊಳ್ಳಲು ಆಟೋ ಡ್ರೈವರ್ಗಳ ಪರದಾಟ. 3 ಕಿಲೋಮೀಟರ್ ವರೆಗೂ ಕೂಡ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಬಂಕ್ ಮುಂದೆ 1000ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿದ್ದಾರೆ. ಸುಡುವಂತಹ ಬಿಸಿಲಿನಲ್ಲಿ ಆಟೋಗಳನ್ನ ತಳ್ಳುತ್ತಾ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಚಾಲಕರು. ಬಳ್ಳಾರಿಯಲ್ಲಿ ಇರುವಂತಹ 7 LPG ಬಂಕ್ಗಳಲ್ಲಿ ಒಂದೇ ಒಂದು ಮಾತ್ರ ಓಪನ್ ಆಗಿದೆ. ಹಾಗಾಗಿ ಇರೋ ಒಂದೇ ಒಂದು ಬಂಕ್ಗೆ ಮುಗಿ ಬೀಳ್ತಿದ್ದಾರೆ ಆಟೋ ಚಾಲಕರು. ಎಷ್ಟು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಉದ್ದವಾದಂತಹ ಕ್ಯೂನಲ್ಲಿ ನಿಂತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಇದು ಬಳ್ಳಾರಿಯಲ್ಲಿ ಆಟೋ ಚಾಲಕರು ಏನು ಈ ಒಂದು LPG ಗ್ಯಾಸ್ನ ಹಾಕೊಳ್ಳುವಂಥ ಬಂಕ್ಗಳಿದ್ದಾವೆ. ಆ ಬಂಕ್ಗಳಲ್ಲಿ ಒಂದೇ ಒಂದು ಬಂಕರ್ ಓಪನ್ ಆಗಿದೆ. ಹಾಗಾಗಿ ಜನ ಅಲ್ಲಿಗೂ ಕೂಡ ಮುಗಿ ಬಿದ್ದಿದ್ದಾರೆ ಆಟೋ ಚಾಲಕರು. ಓಕೆ, ನಮಗೆ ಇವಾಗ ಇಲ್ಲಾದರೂ ಸಿಗುತ್ತೆ, ನಾವು ಇನ್ನು ಮುಂದೆ ಆದರೂ ಸ್ವಲ್ಪ ಇಲ್ಲಾದರೂ ಹಾಕ್ಸ್ಕೊಬಹುದು ಗ್ಯಾಸ್ ಅಂತ ಹೇಳಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕಕ್ಕೆ. ನಾಗರಾಜ್, ಈಗ ಬಳ್ಳಾರಿಯಲ್ಲಿರುವಂತಹ 7 LPG ಬಂಕ್ಗಳಲ್ಲಿ ಒಂದು ಮಾತ್ರ ಓಪನ್ ಆಗಿದೆ. ಹಾಗಾಗಿ ಈಗ ಆಟೋ ಚಾಲಕರು ಅಷ್ಟೊಂದು ಮುಗಿಬಿದ್ದಿರೋದು. ಹೇಗಿದೆ ಈಗ ಆಟೋ ಚಾಲಕರ ಪರಿಸ್ಥಿತಿ? ಇಂಚರ ಏನಂತಂದ್ರೆ ಗಣಿನಾಡು ಬಳ್ಳಾರಿಯಲ್ಲಿ ಈಗ ಇರತಕ್ಕಂತಹ 7 LPG ಮತ್ತೆ CNG ಗ್ಯಾಸ್ ಬಂಕ್ಗಳ ಪೈಕಿ ಈಗ ಒಂದೇ ಒಂದು ಮಾತ್ರ ಅನಂತಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು LPG ಬಂಕ್ ಮಾತ್ರ ಈಗ ಆನ್ ಇರ್ತಕ್ಕಂಥದ್ದು. ಅದರಿಂದಾಗಿ ಇವತ್ತು ಇಡೀ ಬಳ್ಳಾರಿಯಲ್ಲಿ ಸುಮಾರು ಒಂದು 12ರಿಂದ 15 ಸಾವಿರ ಆಟೋಗಳು ಇರ್ತಕ್ಕಂಥದ್ದು. ಇದರಲ್ಲಿ ಪ್ರತಿಶತ ಸುಮಾರು 60ಕ್ಕೂ ಹೆಚ್ಚು ಈ ಒಂದು ಗ್ಯಾಸ್ಗಳಿಂದಾನೇ ರನ್ ಆಗ್ತಕ್ಕಂಥ ಗಾಡಿಗಳಿದೆ. ಇವುಗಳು ಕೂಡ ಈಗ ಇರ್ತಕ್ಕಂಥ ಒಂದೇ ಬಂಕ್ ಅನಂತಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಬಂಕ್ನ ಮುಂದೆ ಸಾವಿರಾರು ಆಟೋಗಳು ಎರಡೂ ಬದಿಯಲ್ಲಿ ಕೂಡ ಈಗ ಮುಂಜಾನೆಯಿಂದನೇ ಕೂಡ ಕ್ಯೂ ನಿಂತಿರ್ತಕ್ಕಂಥದ್ದು. ಈಗ ಬಹುತೇಕ ಮಾಡಿ ಈಗ ಆ ಬಂಕಲ್ಲಿ ಇರ್ತಕ್ಕಂಥ ಗ್ಯಾಸ್ ಕೂಡ ಈಗ ಖಾಲಿ ಆಗುವಂತ ಸ್ಥಿತಿಗೆ ಬಂದಿರ್ತಕ್ಕಂಥದ್ದು. ಯಾಕಂದ್ರೆ ಈಗ 105 ರೂಪಾಯಿ ಒಂದು ಗ್ಯಾಸ್ನ ದರ ಇದೆ. ಆದ್ರೂ ಕೂಡ ಈಗ CNG ಆಟೋಗಳು ಈಗ ಅಲ್ಲಿ ಎರಡೂ ಕಡೆ ಇವಾಗ ಸಾಲು ಮಾಡಿ ಒಂದು ಸಾವಿರಾರು ಹತ್ತಿರ ಒಂದು 3000 ಆಟೋಗಳು ಈಗ ಒಂದು ಗ್ಯಾಸ್ಗಾಗಿ ಒಂದು ಕ್ಯೂ ಅಲ್ಲಿ ನಿಂತಿರ್ತಕ್ಕಂಥದ್ದು. ಈ ಒಂದು ರಣ ಬಿಸಿಲನ್ನು ಕೂಡ ಲೆಕ್ಕಿಸದೆ ಇವತ್ತು ಒಪ್ಪತ್ತಿನ ಒಂದು ಗಂಜಿ ಸಂಪಾದನೆಗಾಗಿ ಇವತ್ತು ಆಟೋ ಚಾಲಕರು ಆ ಒಂದು ಉರಿ ಬಿಸಿಲನ್ನು ಕೂಡ ಲೆಕ್ಕ ಮಾಡದೆ ಇವತ್ತು ಒಂದು ಪಾಳೆ ಹಚ್ಚಿ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಮನ ಕುಲುಕ್ತಕ್ಕಂಥ ವಿಷಯ ಅಂತಾನೆ ಹೇಳ್ಬೋದು. ಇಂಚರ. ಎಸ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.